ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಗೆ ನಾನು ಕಳೆದ 1 ತಿಂಗಳಿಂದ ಈ ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಗೃಹಲಕ್ಷ್ಮಿ ಬಗ್ಗೆ. ತೀರ್ಕೊಂಡಿರೋರ್ ಖಾತೆಗೆ ತುಂಬಾ ಹಣಗಳು ಹೋಗ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಇದನ್ನ ವಸೂಲಿ ಮಾಡ್ತಾರೆ ಅಂತ ಕೂಡ ನಿಮಗೆ ಹೇಳಿದೆ ನಾನು. ಯಾಕಂದ್ರೆ ಗವರ್ಮೆಂಟ್ ಇಂದ ಇದರ ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿರುವಂತ ಆಕ್ಷನ್ ನ ತಗೋಬೇಕು. ಅಂಡ್ ಇವಾಗ ಈ ದುಡ್ಡನ್ನೆಲ್ಲ ವಾಪಸ್ಸು ವಸೂಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದೆ ನಾನು. ಸೊ ನಿಮಗೆ ಹೇಳ್ತಿದ್ದೆ ನಾನು, ಯಾರ ಮನೇಲಾದ್ರೂ ಏನಾದ್ರೂ ಸಾವಾಗಿದ್ರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ತಗೊಂಡು ಹೋಗ್ಬಿಟ್ಟು BBMP ಆಫೀಸಲ್ಲಿ ಕೊಟ್ಬಿಟ್ಟು, ಇಲ್ಲ ಮಕ್ಕಳ ಮತ್ತು ಮಹಿಳಾ ಇಲಾಖೆಯಲ್ಲಿ ಕೊಟ್ಟು, ಇಲ್ಲ ಬೆಂಗಳೂರನ್ನಲ್ಲೂ ಹೋಗಿ ಎಂಟ್ರಿ ಮಾಡಿಸಬಹುದು. ಇಲ್ಲ ಅಂತ ಅಂದ್ರೆ ಇದು ಎಸ್ಪೆಷಲಿ ಗೃಹಲಕ್ಷ್ಮಿ ಅಂಡರ್ ಅಲ್ಲಿ ಯಾರಾದ್ರೂ ಇದ್ರೆ, ಅಂತವ್ರು ಯಾರಾದ್ರೂ ತೀರ್ಕೊಂಡ್ರೆ ಹೋಗಿ ಕೊಟ್ಟು ಬನ್ನಿ ಅಂತ ಕೂಡ ನಾನು ತುಂಬಾ ಸತಿ ನಿಮಗೆ ಹೇಳಿದ್ದೆ. ಈಗ ಮನೆ ಬಾಗಿಲುಗಳಿಗೆ ಆಶಾ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ತರ ಅಜೀಬ್ ಅಂತ ಅನ್ಸುತ್ತೆ. ಒಂದು ತರ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ. ಬಿಕಾಸ್ ಈಗ ಆಲ್ರೆಡಿ ಒಂದು ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ದುಡ್ಡನ್ನ ಕೂಡ ವಸೂಲಿ ಮಾಡಿ ಆಗಿದೆ. ಯಾವ ಜಿಲ್ಲೆ, ಏನ್ ಕತೆ, ನೆಕ್ಸ್ಟ್ ಯಾವ ಜಿಲ್ಲೆಗೆ ಬರ್ತಾ ಇದ್ದಾರೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತೀರ್ಕೊಂಡಿರೋರ ಖಾತೆಗಳಿಗೆ ಸುಮಾರು ಏನಿಲ್ಲ ಅಂತಂದ್ರು 10 ಲಕ್ಷಕ್ಕಿಂತ ಜಾಸ್ತಿ ಮಹಿಳೆಯರ ಖಾತೆಗಳಿಗೆ ಅಮೌಂಟ್ ಹೋಗಿದೆ ಅಂತ ಹೇಳ್ಬಿಟ್ಟು ಸರ್ವೆ ಮುಖಾಂತರ ಬಂದಿದೆ. ತೀರ್ಕೊಂಡಿರೋರು ರೀಸೆಂಟ್ ಆಗಿ ಹೋಗಿರ್ಬೋದು, ಇಲ್ಲ ಗೃಹಲಕ್ಷ್ಮಿ ಒಂದ್ ಕಂತಿನ ಹಣ ತಗೊಂಡು ಹೋಗಿರ್ಬೋದು, ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ತೀರ್ಕೊಂಡಿರೋರ ಖಾತೆಗಳಿಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಬರ್ತಿದ್ದು ಇಂಥವ್ರು ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬಿಟ್ಟು ಅವ್ರ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕಾಗಿತ್ತು. ಆದ್ರೆ ನಮ್ ಜನ ಅದನ್ನ ಏನ್ ಮಾಡಿದ್ರು, ಮಿಸ್ಯೂಸ್ ಮಾಡ್ಕೊಂಡ್ರು. ಬರ್ಲಿ ಬಿಡು, ಅಯ್ಯೋ ಏನ್ ಗೌರ್ಮೆಂಟ್ ಏನ್ ಗೊತ್ತಾಗುತ್ತೆ, ಬರ್ಲಿ ಬಿಡು ಅಂತ ಅನ್ಬಿಟ್ಟು ಮಾಡ್ತಿದ್ರು. ಆದ್ರೆ ಈಗ ಇದಕ್ಕೆಲ್ಲ ತಡೆ ಹಾಕೋ ಹಾಗೆ ಗೌರ್ಮೆಂಟ್ ಏನ್ ಮಾಡಿದೆ, ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯರನ್ನ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಹತ್ರ ಡೇಟಾ ಸಿಕ್ಕಿದೆಯಲ್ಲ, ಡೇಟಾ ಸಿಕ್ಕಿರೋದಕ್ಕೆ ಇವರು ಇಷ್ಟಿಷ್ಟು ನಂಬರ್ಸು, ಇಷ್ಟಿಷ್ಟು ಲಕ್ಷ ಅಥವಾ ಇಷ್ಟಿಷ್ಟು ಕೋಟಿ ನಮಗೆ ಲಾಸ್ ಆಗಿದೆ ಅಂತ ಹೇಳಿ ಕೊಡ್ತಾ ಇರುವಂತದ್ದು. ಆಶಾ ಕಾರ್ಯಕರ್ತೆಯರಿಗೆ ಏನ್ ಮಾಡಿದ್ದಾರೆ, ಎಲ್ಲಾ ಒಂದು ಇದ್ರಲ್ಲೂ ನಿಮ್ಗೆ ಅಂಗನವಾಡಿ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಒಂದು ಸಿಟಿಯಲ್ಲಾಗಿರ್ಬೋದು, ಒಂದೊಂದು ಏರಿಯಾಗಳಲ್ಲಾಗಿರ್ಬೋದು, ಜಿಲ್ಲೆಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಅಂಗನವಾಡಿ ಇರುತ್ತೆ. ಆ ಅಂಗನವಾಡಿ ಸುತ್ತಮುತ್ತ ಇರೋದ್ರಲ್ಲಿ ಯಾರ್ದಾದ್ರೂ ಲಿಸ್ಟ್ ಇದ್ರೆ ಅದನ್ನ ಅಂಗನವಾಡಿಗೆ ಕೊಟ್ಟಿರ್ತಾರೆ. ಸೊ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಅವ್ರ ಅಡ್ರೆಸ್ಸು, ಫೋನ್ ನಂಬರು, ಅವ್ರ ಡೀಟೇಲ್ಸು ಪ್ರತಿ ಒಂದನ್ನು ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿರುತ್ತೆ. ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ಬಿಟ್ಟು ಹಣನ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಈಗ ಆಸ್ ಪರ್ ಹೊಸ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಏನಾಗಿದೆ ಅಂತ ಅಂದ್ರೆ, ಹಾವೇರಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್ ನ ರಿಕವರಿ ಮಾಡಿದ್ದಾರೆ. ಸೊ 10 ಜಿಲ್ಲೆಗಳನ್ನ ಗುರುತಿಸಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ದುಡ್ಡು ಏನು ತೀರ್ಕೊಂಡಿರೋರ್ ಖಾತೆಗೆ ಹೋಗಿದೆ, ಇದನ್ನ ವಸೂಲಿ ಕೂಡ ಮಾಡಿದ್ದಾರೆ. ಸೊ ಯಾರು ಈ ಒಂದು ಮಹಿಳೆಯರು ಅಥವಾ ಎಷ್ಟು ಲಕ್ಷ ವಸೂಲಿ ಮಾಡಿದ್ದಾರೆ ಅಂತ ಕೇಳಿದ್ರೆ, ನೀವು ಹಾವೇರಿಯಲ್ಲಿ 1792 ಫಲಾನುಭವಿಗಳು ಮೃತಪಟ್ಟಿರೋರು ಇದಾರಂತೆ. 1792, ಆಲ್ಮೋಸ್ಟ್ 1800 ಜನ ತೀರ್ಕೊಂಡಿರೋರು ಲಿಸ್ಟ್ ಇದೆ ಹಾವೇರಿ ಒಂದೇ ಒಂದು ಜಿಲ್ಲೆಯಲ್ಲಿ. ಸೊ ಏನ್ ಮಾಡಿದ್ದಾರೆ, ಇಲ್ಲಿ 10,16,000 ರೂಪಾಯಿ ವಾಪಸ್ಸು ಪಡಿಬೇಕು ಅಂತ ಹೇಳ್ಬಿಟ್ಟು ಈಗ ಇದರಿಂದ ಬಿದ್ದಿದ್ದಾರೆ. 10,16,000 ರೂಪಾಯಿ ಒಂದೇ ಒಂದು ಜಿಲ್ಲೆಯಿಂದ, ಹಾವೇರಿ ಜಿಲ್ಲೆಯಿಂದ ರಿಕವರಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಕೋಟಿ ಲಾಸ್ ಆಗಿದೆ ಮತ್ತೆ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. 10 ಲಕ್ಷ ದುಡ್ಡನ್ನ ರಿಕವರಿ ಮಾಡ್ತಾ ಇದ್ದಾರೆ, ಆಗಿದೆ ಆಲ್ರೆಡಿ. ಸೊ ಮನೆ ಬಾಗಿಲಿಗೆ ಹೋಗ್ತಾರೆ. ಅವರ ಮಕ್ಕಳು, ಅವ್ರ ಹಸ್ಬೆಂಡ್ ಯಾರಿದ್ದಾರೋ, ಅವ್ರ ಫ್ಯಾಮಿಲಿ ಅವ್ರು ಯಾರು ಇರ್ತಾರೋ ಅವ್ರಗಳ ಹತ್ರ ಎಷ್ಟು ಕಂತಿನ ಹಣದಿಂದ ಅವರ ಖಾತೆಗೆ ಹೋಗಿದೆ, ಮತ್ತೆ ಅವರು ಮೃತಪಟ್ಟಿರೋದು ಡೆತ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಷ್ಟು ತಿಂಗಳದು ಪೆಂಡಿಂಗ್ ಇವ್ರು ವಾಪಸ್ ನಮಗೆ ಕೊಡಬೇಕು ಅಂತ ಲೆಕ್ಕಾಚಾರ ಹಾಕ್ಬಿಟ್ಟು ಆನ್ ಸ್ಪಾಟ್ ನಿಮ್ಗಳ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಹೆಂಗಾಗುತ್ತೆ ಅಂದ್ರೆ, ನಿಮ್ಮ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ನೀವು ಸಾಲ ಮಾಡ್ತಿರೋ ಏನ್ ಮಾಡ್ತಿರೋ ಅದೆಲ್ಲ ಯಾರೂ ಕೇರ್ ಮಾಡೋದಿಲ್ಲ. ಮನೆ ಮುಂದೆ ಬರ್ತಾರೆ, ಇಷ್ಟು ತಿಂಗಳಿದ್ ಇದೆಯಪ್ಪ, ಹಿಂಗಾಗಿದೆ, ದುಡ್ಡು ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ರಿಕವರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಮಟ್ಟಕ್ಕೆ ನಮ್ ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, 1800 ಜನ ಮೃತಪಟ್ಟಿದ್ರು ಅದನ್ನ BBMPಗೆ ಹೋಗಿ ಇನ್ಫಾರ್ಮ್ ಮಾಡಿಲ್ಲ, ಇಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಇನ್ಫಾರ್ಮ್ ಮಾಡಿಲ್ಲ. ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ ನಿಮ್ಗಳಿಗೆನೆ. ಇದರಿಂದ ಬರ್ತಾ ಇರೋರ್ಗುನು, ಬರ್ಬೇಕಾಗಿರೋರ್ಗುನು ತೊಂದರೆ ಆಗ್ತಾ ಇದೆ. ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಸೊ ಇವಾಗ 10 ಜಿಲ್ಲೆಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಫಸ್ಟ್ ಹಾವೇರಿ ಜಿಲ್ಲೆನ, ಪ್ರತಿ ಒಂದು ಜಿಲ್ಲೆಗಳಿಗೂ ಬರ್ತಾರೆ. ಅಂದ್ರೆ ಏನು ಅಂದ್ರೆ 10 ಜಿಲ್ಲೆಗಳು ಬಿಟ್ಟು ಬೇರೆ ಯಾವ ಜಿಲ್ಲೆಗಳಲ್ಲೂ ಈ ತರ ಮೋಸ ಮಾಡಿಲ್ವ ಅಂತ ನೀವು ಕೇಳ್ಬೋದು. ಎಲ್ಲಾ ಜಿಲ್ಲೆಗಳಲ್ಲೂ ತೊಂದರೆ ಆಗಿದೆ. ಬಟ್ ಮೆಜಾರಿಟಿ ನಂಬರ್ಗಳ ಪ್ರಕಾರ ಈ ಒಂದು ವಿಚಾರನ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಹೈಯೆಸ್ಟ್ ಇಂದ ಲೋವೆಸ್ಟ್ ವರೆಗೂ ಬರ್ತಾರೆ. ಫಸ್ಟ್ ದೊಡ್ಡದು ಅಮೌಂಟ್ಗಳು ಎಲ್ಲೆಲ್ಲಿ ರಿಕವರಿ ಮಾಡ್ಕೋಬೇಕು ಅಂತವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಎಲ್ಲ ಜಿಲ್ಲೆಗಳಿಗೂ ಲೈನಕ್ಕೆ ಬರ್ತಾರೆ. ಅಂಡ್ ನಿಮ್ಮ ಮನೆ ಬಾಗಿಲಿಗೆ ಖಂಡಿತ ಬರ್ತಾರೆ. ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತಿಲ್ಲ ಅವ್ರು ಬರ್ತಾರೆ, ನಾವ್ ಎಸ್ಕೇಪ್ ಆಗ್ಬಿಡೋಣ, ನಾಳೆ ದಿನ ಬರ್ತಾರೆ. ಅವ್ರು ತಲೆನೇ ಕೆಡ್ಸ್ಕೊಳ್ಳೋ, ಯಾಕಂದ್ರೆ ಗೌರ್ಮೆಂಟ್ ಇಂದ ರೂಲ್ಸ್ ಆಗಿರೋ ಕಾರಣ, ಅವ್ರಿಗೆ ದಿನೇ ಕೆಲಸ ವಹಿಸಿರೋ ಕಾರಣ ಯಾರು ತಪ್ಪಿಸ್ಕೊಳಕ್ ಆಗಲ್ಲ.
ನೀವು ಈಗ ಏನ್ ಮಾಡ್ತಾ ಇದಾರೆ, ಅದೇನ್ ದುಡ್ಡು ಎಷ್ಟು ಕಂತಿದ್ದು ದುಡ್ಡು ಇಸ್ಕೊಂಡಿದ್ದಾರೆ ಅದನ್ನ ಮಾತ್ರ ವಸೂಲಿ ಮಾಡ್ತಾ ಇದಾರೆ. ನೀವೇನಾದ್ರೂ ಮತ್ತೆ ಇನ್ನೊಂದಷ್ಟು ಮಾಡ್ತಾ ಹೋದ್ರೆ ಇದ್ರ ಮೇಲೆ ನಿಮ್ಗೆ ಫೈನ್ ಕೂಡ ಆಗ್ತಾರೆ. ಫೈನ್ ಕಟ್ಟಕ್ಕೂ ನೀವು ರೆಡಿ ಆಗ್ಬೇಕಾಗತ್ತೆ. ಈ ರೀತಿ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಎದುರಿಸಬೇಕಾಗತ್ತೆ. ಸೊ ದಯವಿಟ್ಟು ಈಗಲೂ ಅವಕಾಶ ಇದೆ, ದಯವಿಟ್ಟು ಹೋಗ್ಬಿಟ್ಟು ಯಾರಾದ್ರೂ ತೀರ್ಕೊಂಡಿರೋರು ಇದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಹೋಗಿ ಅವ್ರ ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬಿಟ್ಟು ಈ ವಿಚಾರನ ಇಲ್ಲಿಗೆ ಕ್ಲೋಸ್ ಮಾಡಿ ನಾಳೆ ಮನೆ ಬಾಗಿಲಿಗೆ ಬರೋ ತನಕ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ, ಮರ್ಯಾದೆ ಹೋಗುತ್ತೆ. ಯಾಕೆ ಬೇಕು, ನೋಡಪ್ಪ ಅವ್ರು ತೀರೋಗಿದ್ದಾರೆ, ಅವ್ರ ದುಡ್ಡನ್ನ ಇವ್ರು ತಿನ್ಕೊಂಡ್ ಕೂತಿದ್ದಾರೆ ಅಂತ ನಾಳೆ ದಿನ ಮಾತುಗಳು ಬರುತ್ತೆ. ಸೊ ಹಾಗಾಗಿ ಹೇಳ್ತಿರೋದು, ದಯವಿಟ್ಟು ಈ ತರ ಕೆಲಸಗಳನ್ನ ಮಾಡಬೇಡಿ. ಮತ್ತೆ ಬೇರೆಯವ್ರಿಗೂ ಇದರಿಂದ ತೊಂದರೆ ಆಗುತ್ತೆ. ಎಲ್ಲರೂ ಎಜುಕೇಟೆಡ್, ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ, ಬೇರೆಯವ್ರಿಗೂ ತೊಂದರೆ ಕೊಡಕ್ ಹೋಗ್ಬೇಡಿ. ಸರಿನಾ? ಇದಿಷ್ಟು ಈಗ ಗೃಹಲಕ್ಷ್ಮಿದು ದುಡ್ಡು ವಸೂಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು ಶುರುವಾಗಿದೆ. ನಾಳೆ ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ಬೋದು, ಇವತ್ತು ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ಬೋದು. ಒಟ್ನಲ್ಲಿ ವಸೂಲಿ ಖಂಡಿತ ಮಾಡೇ ಮಾಡ್ತಾರೆ. ಯಾಕಂದ್ರೆ 10 ಲಕ್ಷ ಆಲ್ರೆಡಿ ವಸೂಲಿ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ. ಸೊ ಅದಕ್ಕೆ ಹೇಳ್ತಿರೋದು, ಇದೆಲ್ಲ ವಾಪಸ್ಸು ಗೌರ್ಮೆಂಟಿಗೆ ಫಂಡ್ ಹೋಗುತ್ತೆ. ನೆಕ್ಸ್ಟ್ ಫಂಡಿಗೆ ಅದನ್ನ ಇನ್ಕ್ಲೂಡ್ ಮಾಡ್ಬಿಟ್ಟು ಯಾರಿಗೆ ಬೇಕೋ ಅವ್ರಿಗೆ ಹಣನ ಹಾಕ್ಲಿಕ್ಕೆ ಅವರು ಈಸಿ ಮಾಡ್ಕೋತಾರೆ. ಸೊ ಇದರ ಜೊತೆಗೆ ಮಾಮೂಲಿ ನಮ್ಮ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣದ ಬಗ್ಗೆನೂ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳನ್ನ ಮಾತಾಡ್ತಾ ಹೋಗ್ಬಿಡೋಣ. 27 ಕ್ಲಿಯರು, 28 ಬಹುಶಃ ಎಲ್ಲರಿಗೂ ಕ್ಲಿಯರೆನ್ಸ್ ಸಿಕ್ಕಿರಬಹುದು ಅಂತ ಅನ್ಕೋತಾ ಇದ್ದೀನಿ. 29ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ನನಗೆ ಮೊನ್ನೆನೂ ಯಾರೋ ಕಮೆಂಟ್ ಆಗ್ತಿದ್ರು, ಅಮೌಂಟ್ ಬಂದಿದೆ ನನಗೆ 29ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಸೊ ಬರುತ್ತೆ, ತಲೆ ಕೆಡ್ಸ್ಕೊಬೇಡ್ರಿ. ಅಂಡ್ 28 ಯಾರಿಗಾದ್ರೂ ಬಂದಿಲ್ಲ, ಆಗ್ಲೇ 29ಕ್ಕೆ ಹೋಗ್ಬಿಟ್ಟಿದಿರಲ್ಲ, 28 ನಮ್ಗೆ ರಿಸೀವ್ ಆಗಿಲ್ಲ ಅಂತ ನೀವು ಏನಾದ್ರೂ ಡೌಟ್ ಪಟ್ಟಿ ಅಥವಾ ಕಮೆಂಟ್ ಅಲ್ಲಿ ತಿಳಿಸಿದ್ರೆ, 15ನೇ ತಾರೀಕುವರೆಗೂ, ಏಪ್ರಿಲ್ 15ನೇ ತಾರೀಕುವರೆಗೂ 28ನೇ ಕಂತಿನ ಹಣಕ್ಕೆ ಟೈಮ್ ಇದೆ. ಸೊ 15ನೇ ತಾರೀಕು ಮೇಲೆ ಏನಾದ್ರೂ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಥವಾ ಪೆಂಡಿಂಗ್ ಇತ್ತು ಅಂತ ಅಂದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿ, ಅದಾದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಷ್ಟು ಅನೌನ್ಸ್ಮೆಂಟ್ ಗಳು ಬರ್ತವೆ. ಅಮೌಂಟ್ ಬರ್ದಿಲ್ದಿರೋರ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ, ಅವಾಗ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅವಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಈಗ ಬೈ ಎಲೆಕ್ಷನ್ ಕೂಡ ಇನ್ನೇನು ಆಗ್ತಾ ಇದೆ, ಮುಗಿತಾ ಇದೆ ಅದೂನು. ಸೊ ಇದರ ಬೆನ್ನಲ್ಲೇನೆ ಈಗ 29ನೇ ಕಂತಿನ ಹಣದವರೆಗೂ ರಿಲೀಸ್ ಮಾಡಿದ್ದಾರೆ. ಈಗ ಪೆಂಡಿಂಗ್ ಇರೋದು ನಮ್ಮ ಮಾರ್ಚ್ ತಿಂಗಳದು, ಕಳೆದ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು. ಸೊ ಅಲ್ಲಿಗೆ 3 ಕಂತಿನ ಹಣ ಗೃಹಲಕ್ಷ್ಮಿದು ಇನ್ನ ಪೆಂಡಿಂಗ್ ಉಳ್ಕೊಂಡಿದೆ. ಸೊ ಇದಿಷ್ಟು ಅಪ್ಡೇಟ್ಸ್ ಸದ್ಯದ ಮಟ್ಟದಲ್ಲಿ ಬಂದಿರುವಂತದ್ದು. ಸೊ ಈಗಲೂ ಅವಕಾಶ ಇದೆ, ಮಾಡಿಸ್ಕೊಳ್ಳಿ. ಅಂಡ್ ಇವಾಗ ಈ ವಿಚಾರ ಬಿಟ್ಟು, ಗೃಹಲಕ್ಷ್ಮಿ ವಿಚಾರ ಬಿಟ್ಟು, ರೇಷನ್ ಕಾರ್ಡಿನ KYC ತಿದ್ದುಪಡಿ ಏನಾದ್ರು ಎಕ್ಸ್ಟೆನ್ಷನ್ ಆಯ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಅದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಬಂದಿಲ್ಲ. ಬಿಕಾಸ್ ಲಾಸ್ಟ್ ಮಂತ್ ಇದಕ್ಕೆಲ್ಲಾನು ಕೊನೆ ಆಗಿತ್ತು. ಮಾರ್ಚ್ ಎಂಡ್ವರೆಗೂ ಟೈಮ್ ಕೊಟ್ಟಿದ್ರು. ಏಪ್ರಿಲ್ ತಿಂಗಳಲ್ಲಿ ಮತ್ತೊಮ್ಮೆ ಓಪನ್ ಮಾಡ್ತಾರ ಅಥವಾ ಇದನ್ನ ಕಂಟಿನ್ಯೂ ಮಾಡ್ತಾರ ಅನ್ನೋದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಮಾಹಿತಿ ಇಲ್ಲ. ಇದನ್ನೇನಾದ್ರೂ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾನು ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ವಿಡಿಯೋನ ಮಾಡ್ತೀನಿ. ಆಮೇಲೆ ನೀವು ಹೋಗಿ ಕರೆಕ್ಷನ್ಸ್ಗಳನ್ನ ಏನಾದರೂ ತಿದ್ದುಪಡಿ KYC ಏನ್ ಬೇಕೋ ಮಾಡಿಸ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಗೃಹಲಕ್ಷ್ಮಿನೂ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಯೋಜನೆಗಳ ದುಡ್ಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನಿಮ್ಗೆ ನೋಟಿಫಿಕೇಶನ್ ಮಿಸ್ ಆಗಲ್ಲ, ಹಾಗೆ ವಿಡಿಯೋ ಕೂಡ ಮಿಸ್ ಆಗಲ್ಲ. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ನಮಸ್ಕಾರ.